ದಿನ ಒಂದು ಹೊಸ ಅವಕಾಶ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರಂಜಿತಾ ಸಾಲಿಯಾನ್. ಇವತ್ತು ಬೆಳಿಗ್ಗೆ 4:25ಕ್ಕೆ ಎದ್ದಿದ್ದೀನಿ. ನಿಜ ಹೇಳಬೇಕಂದ್ರೆ ನಾನು ವೀಡಿಯೋಸ್ ಮಾಡ್ತೀನಿ 1 ವರ್ಷ ಆಯಿತು. ಕೆಲವು ಕಾರಣಗಳಿಂದ ಸ್ವಲ್ಪ ಸಮಯ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಕನಸುಗಳು ಮತ್ತು ಪ್ರಯತ್ನ ಯಾವತ್ತೂ ನಿಲ್ಲಬಾರ್ದು ಅಲ್ವಾ, ಅದಕ್ಕೆ ಮತ್ತೆ ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೊಸದಾಗಿ ನಾನು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿದು ಈಗ ನಾನು ಡೈಲಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ದಿನ ಕೂಡ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಾಡ್ತಾ ಇರೋದು ನನ್ನ ಡೈಲಿ ರುಟೀನ್. ವಿಡಿಯೋಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಡೈಲಿ 4ರಿಂದ 4:30 ಎದ್ದು ಇದನ್ನೆಲ್ಲ ಮಾಡ್ತೀನಿ. ಮತ್ತು ನಾನು ಲಕ್ಷ್ಮೀ ವ್ರತ ಕೂಡ ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ನನಗೂ ಮತ್ತು ನಮ್ಮ ಹಸ್ಬೆಂಡಿಗೆ ಪಲಾವ್ ತಿನ್ನಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಸೊ ಇವತ್ತು ಪಲಾವ್ ಮಾಡು ಅಂದರು. ಅದು ಡಿಫ್ರೆಂಟಾಗಿ ಮಾಡಬೇಕಂತೆ. ಸೊ ಯಾವತ್ತೂ ಏನು ಒಂದೇ ಥರ ಮಾಡೋದು ಅಂತ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನಗಂತೂ ತುಂಬಾ ಇಷ್ಟ ಪಲಾವು, ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಇಷ್ಟ. ಪಲಾವ್ ಮಾಡ್ದೇ ತುಂಬಾ ದಿನ ಆಗಿತ್ತು, ಅದಕ್ಕೆ ಅನಿಸುತ್ತೇನೋ ಇಬ್ರಿಗೂ ತಿನ್ನಬೇಕು ಅಂತ ಅನಿಸ್ತಾ ಇರೋದು. ಇವತ್ತು ಮಾಡ್ತಾ ಇದ್ದೀನಿ. ಸೊ ಪಲಾವು ಏನಾದರೂ ಇದು ಚೆನ್ನಾಗಾದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತಪ್ಪದೇನೆ. ನಾನು ಮನೆ ಒಳಗೆ ಒಂದು ಮನಿ ಪ್ಲ್ಯಾಂಟ್ ಬೆಳೆಸಿದ್ದೀನಿ ನೋಡಿ, ಯಾವುದು ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಇದು ನೋಡಿದರೆ ನಿಮಗೆ ಯಾವ ಗಿಡ ಅಂತ ಅನ್ನಿಸ್ತಾ ಇದೆ. ಸೊ ಇದು ಬಂದು ಸ್ವೀಟ್ ಪೊಟ್ಯಾಟೊ. ಇದನ್ನು ಹಾಗೆ ತಂದು ನೀರಲ್ಲಿ ಹಾಕಿದ್ದೆ. ಇದ್ರ ಕೆಳಗಡೆ ಬೇರೆಲ್ಲ ಬಂದಿದೆ ನೋಡಿ, ವೈಟ್ ಕಲರ್ ಇದೆಯಲ್ಲ, ಅದು ಬೇರೆಲ್ಲ ಬಂದು ಈ ಥರ ಬಂದಿದೆ, ಗಿಡ ಆಗಿದೆ. ಬಳ್ಳಿ ಆಗುತ್ತೆ ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ನಾನಿಲ್ಲಿ ಮಸ್ಟರ್ಡ್ ಆಯಿಲ್ 2 ಟೇಬಲ್ ಸ್ಪೂನಷ್ಟು, ಒಂದು ಆನಿಯನ್, ಗ್ರೀನ್ ಚಿಲ್ಲಿ, ಚಕ್ಕೆ, ಲವಂಗ, ಜಿಂಜರ್, ಗಾರ್ಲಿಕ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಚಿಲ್ಲಿನ ಕಟ್ ಮಾಡಿ ಹಾಕ್ಕೋಬೇಕು, ಇಲ್ಲಾಂದರೆ ಡಬ್ ಅನ್ನುತ್ತೆ. ಸ್ವಲ್ಪ ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ಹಾರಿದ ಮೇಲೆ ಒಂದು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಕುಕ್ಕರಿಗೆ ಚಕ್ಕೆ, ಲವಂಗ, ಸೋಂಪುಕಾಳು, ಕಸ್ತೂರಿ ಮೇಥಿ, ಗರಂ ಮಸಾಲ ಐಟಮ್ನಲ್ಲಿ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕಿ, ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತರಕಾರಿ ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಉಪ್ಪು ಕೂಡ, ಅರಿಶಿನ ಪುಡಿ, ಉಪ್ಪು ಹಾಕ್ಕೋಬೇಕು. ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲ ಐಟಮ್ ಕೂಡ ಹಾಕಬೇಕು. ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಪುದೀನ ಹಾಕಿದ ಮೇಲೆ ನಾವು ರೈಸ್ನ ಹಾಕ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ರೈಸ್ನ ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಸ್ವಲ್ಪ ಒಂದು 10 ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ನೀರನ್ನು ಹಾಕಿ ಕ್ಲೋಸ್ ಮಾಡಿ 1 ವಿಶಿಲ್ ಹಾಕಿ ಸಾಕು. ಈಗ ಬಿಸಿ ಬಿಸಿಯಾದಂಥ ಪಲಾವ್ ರೆಡಿ ಆಗಿದೆ. ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ.